20 ವರ್ಷಗಳ ಹಿಂದೆ ಸುರಿದಂಥ ಧಾರಾಕಾರ ಮಳೆಗೆ ಮನೆಯೊಂದು ಕುಸಿದು ಬಿದ್ದಿತ್ತು. ಅಂದಿನಿಂದ ಇಂದಿನವರೆಗೂ ಕೂಡ ಇತ್ತ ಪರಿಹಾರನೂ ಇಲ್ಲ, ಮನೆಯೂ ಇಲ್ಲದೆ ಕುಟುಂಬ ಕಂಗಾಲಾಗಿದೆ. ಇಂಥದ್ದೊಂದು ಘಟನೆ ನಡೆದಿರುವುದು ಸಿಎಂ ತವರು ಜಿಲ್ಲೆಯಲ್ಲಿ. ಈ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮನೆ ಕೊಡಿ ಇಲ್ಲ ಒಂದು ತೊಟ್ಟು ವಿಷ ಕೊಡಿ. 20 ವರ್ಷಗಳಿಂದ ವೃದ್ಧ ದಂಪತಿ ನರಕ ಯಾತನೆ. ತೆಂಗಿನಗರಿಯೇ ಇವರಿಗೆ ಮೇಲ್ಚಾವಣಿ. ಕುಸಿದು ಬಿದ್ದಿರುವಂತಹ ಮನೆ, ಬಿರುಕು ಬೆಟ್ಟ ಮಣ್ಣಿನ ಗೋಡೆಗಳು, ರಕ್ಷಣೆಗೆ ಮನೆ ಮೇಲೆ ಪ್ಲಾಸ್ಟಿಕ್ ಟಾರ್ಪಲ್, ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕುತ್ತಿರುವಂತಹ ವೃದ್ಧ ದಂಪತಿ. ಈ ಕೇಳುವವರೇ ಇಲ್ವಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನ ಬ್ಯಾಳಾರಹುಂಡಿ ಗ್ರಾಮದಲ್ಲಿ ಈ ಕುಟುಂಬಗಳು 20 ವರ್ಷದಿಂದ ಇದೇ ರೀತಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಗುಡಿಸಲಿನಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಗ್ರಾಮದ ಸಿದ್ದಮ್ಮ ಎಂಬ ವೃದ್ಧೆ ವಾಸಿಸುವಂತಹ ಮನೆಯು ಕಳೆದ 20 ವರ್ಷಗಳ ಹಿಂದೆ ಸುರಿದ ಧಾರಾಕಾರ ಮಳೆಗೆ ಕುಸಿದು ಬಿದ್ದಿದೆ. ಇತ್ತ ಪರಿಹಾರವೂ ಇಲ್ಲ, ಮನೆಯೂ ಕೂಡ ಇಲ್ಲದೆ ಕುಟುಂಬವು ಕಂಗಾಲಾಗಿದೆ. ವೃದ್ಧೆಯು ಅದೇ ಮನೆಯಲ್ಲಿ ಇನ್ನೂ ಕೂಡ ವಾಸ ಮಾಡ್ತಾ ಇದ್ದಾಳೆ. ಗ್ರಾಮದ ನಾಗರಾಜೇಗೌಡ ಎಂಬುವರಿಗೂ ಕೂಡ ವಾಸಿಸಲು ಸೂರಿಲ್ಲದೆ ಪರದಾಡ್ತಾ ಇದ್ದಾರೆ. ಈಚೋರ್ಕು ಒಂದು 4 ಜನ ಅವರ ಅಪ್ಪ ಮಕ್ಕ ರೋವ ಆಚೋರ್ಕು ಒಂದು 3 ಜನ ಆಚೋರ್ಕು ಒಳ್ಳೆ ಮಳಲಿ ಗೋಡ್ಮುಂಟ್ಗತ್ತು 20 ವರ್ಷ ದಂಡೆ ಆಯ್ತು. ಇದರಲ್ಲೇ ವಾಸ ಮಾಡ್ತೀವಿ, ಯಾರು ಮನೆ ಹಾಕೊಡೋದಿಲ್ಲ. ಅದಕ್ಕೆ ಎಷ್ಟೊಂದು ಬಿದ್ಕೊಡೋದ ಏನಾದ್ ಮಾತ್ರ ಇರೋದು ಗೊತ್ತಿಲ್ಲ. ನಂಗೆ ಗೆದ್ದವರು ಹಾಕೊಂಡಿಲ್ಲ, ಓಟ್ ಹಾಕ್ತವ್ರು ಹಾಕ್ತಿಲ್ಲ. ಆವಾಗ ಸ್ವಲ್ಪ ಮಡಿಕಬಡಿ ಗಾಡ್ ಬಿಕ್ಕತ್ತವ ಅಂತಾರೆ. ದೇವ್ರೇ ಗತಿ, ನಾವೇನು ಮಾಡೋ ಇನ್ಯಾರ ನಿಚ್ಚ ಕೊಟ್ಟಾರ ನಮ್ಗೆ ಅಂತ ಅದೇ ಮಡಿಕತ್ತೀವಿ ಸರ್. 2 ಸತಿ ಬಂದು ತೋರಿಸ್ತು, ಚಿಕ್ಕ ಮದ ಕೊಡಿದ್ನೆಲ್ಲ ಆಗ್ಲಿ 2 ಸತಿ ತೋರಿಸ್ತು. 2 ಸತಿ ತೋರಿಸ್ತೀವಿ ಅವು ಅಂದ್ಬಿಟ್ಟು ಆದ್ರು ಓಟ್ ಹಾಕೋರು ಮಾಡಿಸ್ತೀವಿ ಅಂದ್ರು. ಅವ್ರು ಗೆದ್ಕವ್ರು ಯಾರು ಮಾಡಿ. ಇನ್ನು ನಮಗೆ ಮನೆಯನ್ನ ಮಂಜೂರು ಮಾಡಿಕೊಡಿ ಅಂತ ನವಿಲೂರು ಗ್ರಾಮ ಪಂಚಾಯಿತಿಗೆ ಎಷ್ಟೇ ಮನವಿ ಮಾಡಿದ್ರು ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲವಂತೆ. ಒಬ್ಬ ಪಾರ್ಟಿ ಬಿಲ್ಲೇ ತಗ ತಿನ್ಕೊಂಡಿದ, ಒಬ್ಬ ಇನ್ನೊಬ್ಬ ಏನ್ ಮಾಡ್ದ ಗೋಡ ಉಂಟ್ಕೊಳ್ಳೋದಕ್ಕೆ ನಮ್ಮ ಇಲ್ಲ ಹಾಕ್ಸ್ಕೊಡಪ್ಪ ಅಂತ ಇದು ಮಾಡ್ದು ಬಿಲ್ನು ಹಾಕ್ಸ್ಕೊಂಡಿಲ್ಲ. ಗೋಡ ಉಂಟ್ಕದ 36,000 ರೂಪಾಯಿ ಬಂದಂತ ಮಲ್ಲಿಕಾರ್ಜುನ್ ಅಂತಂದ. ನಾವು 1 ರೂಪಾಯಿ ಸಿಮ್ ಇದು ಮಾಡಿಲ್ಲ ಸಾ. ಮನೆ ಬಗೆಯಾಗಿ ಒಂದು ಮನ ಮಾಡ್ಕೊಡಿ ಅಂತ ಇದು ಮಾಡ್ತಾವೆ. ಫಸ್ಟೇ 20,000 ಕೊಡಿ 30,000 ಕೊಡಿ ಅಂತ ಇದು ಮಾಡ್ತಾವ್ರ. ನಾವು ಇದು 15 ವರ್ಷ ಆಯ್ತು ಸರ್. 15 ವರ್ಷದಿಂದ ಇಲ್ಲಿ ಹಿಂದ್ಗಡೆ ಮನೆಯಿಂದ ಬಿಲ್ನೇ ತಗ ತಿನ್ಕೊಂಡ್ರು. ಮನೆ ಇಲ್ಲದ ಹಿರಿಯ ಜೀವಗಳಿಗೆ ಇನ್ನಾದರೂ ಸೂರು ನಿರ್ಮಾಣ ಮಾಡಿಕೊಡಬೇಕಾಗಿದೆ. ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಸೂರನ್ನ ಕಲ್ಪಿಸುತ್ತಾರಾ? ಕಾದು ನೋಡಬೇಕಾಗಿದೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. 20 ವರ್ಷಗಳ ಹಿಂದೆ ಸುರಿದಂಥ ಧಾರಾಕಾರ ಮಳೆಗೆ ಮನೆಯೊಂದು ಕುಸಿದು ಬಿದ್ದಿತ್ತು. ಅಂದಿನಿಂದ ಇಂದಿನವರೆಗೂ ಕೂಡ ಇತ್ತ ಪರಿಹಾರನೂ ಇಲ್ಲ, ಮನೆಯೂ ಇಲ್ಲದೆ ಕುಟುಂಬ ಕಂಗಾಲಾಗಿದೆ. ಇಂಥದ್ದೊಂದು ಘಟನೆ ನಡೆದಿರುವುದು ಸಿಎಂ ತವರು ಜಿಲ್ಲೆಯಲ್ಲಿ. ಈ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮನೆ ಕೊಡಿ ಇಲ್ಲ ಒಂದು ತೊಟ್ಟು ವಿಷ ಕೊಡಿ. 20 ವರ್ಷಗಳಿಂದ ವೃದ್ಧ ದಂಪತಿ ನರಕ ಯಾತನೆ. ತೆಂಗಿನಗರಿಯೇ ಇವರಿಗೆ ಮೇಲ್ಚಾವಣಿ. ಕುಸಿದು ಬಿದ್ದಿರುವಂತಹ ಮನೆ, ಬಿರುಕು ಬೆಟ್ಟ ಮಣ್ಣಿನ ಗೋಡೆಗಳು, ರಕ್ಷಣೆಗೆ ಮನೆ ಮೇಲೆ ಪ್ಲಾಸ್ಟಿಕ್ ಟಾರ್ಪಲ್, ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕುತ್ತಿರುವಂತಹ ವೃದ್ಧ ದಂಪತಿ. ಈ ಕೇಳುವವರೇ ಇಲ್ವಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನ ಬ್ಯಾಳಾರಹುಂಡಿ ಗ್ರಾಮದಲ್ಲಿ ಈ ಕುಟುಂಬಗಳು 20 ವರ್ಷದಿಂದ ಇದೇ ರೀತಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಗುಡಿಸಲಿನಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಗ್ರಾಮದ ಸಿದ್ದಮ್ಮ ಎಂಬ ವೃದ್ಧೆ ವಾಸಿಸುವಂತಹ ಮನೆಯು ಕಳೆದ 20 ವರ್ಷಗಳ ಹಿಂದೆ ಸುರಿದ ಧಾರಾಕಾರ ಮಳೆಗೆ ಕುಸಿದು ಬಿದ್ದಿದೆ. ಇತ್ತ ಪರಿಹಾರವೂ ಇಲ್ಲ, ಮನೆಯೂ ಕೂಡ ಇಲ್ಲದೆ ಕುಟುಂಬವು ಕಂಗಾಲಾಗಿದೆ. ವೃದ್ಧೆಯು ಅದೇ ಮನೆಯಲ್ಲಿ ಇನ್ನೂ ಕೂಡ ವಾಸ ಮಾಡ್ತಾ ಇದ್ದಾಳೆ. ಗ್ರಾಮದ ನಾಗರಾಜೇಗೌಡ ಎಂಬುವರಿಗೂ ಕೂಡ ವಾಸಿಸಲು ಸೂರಿಲ್ಲದೆ ಪರದಾಡ್ತಾ ಇದ್ದಾರೆ. ಈಚೋರ್ಕು ಒಂದು 4 ಜನ ಅವರ ಅಪ್ಪ ಮಕ್ಕ ರೋವ ಆಚೋರ್ಕು ಒಂದು 3 ಜನ ಆಚೋರ್ಕು ಒಳ್ಳೆ ಮಳಲಿ ಗೋಡ್ಮುಂಟ್ಗತ್ತು 20 ವರ್ಷ ದಂಡೆ ಆಯ್ತು. ಇದರಲ್ಲೇ ವಾಸ ಮಾಡ್ತೀವಿ, ಯಾರು ಮನೆ ಹಾಕೊಡೋದಿಲ್ಲ. ಅದಕ್ಕೆ ಎಷ್ಟೊಂದು ಬಿದ್ಕೊಡೋದ ಏನಾದ್ ಮಾತ್ರ ಇರೋದು ಗೊತ್ತಿಲ್ಲ. ನಂಗೆ
ಗೆದ್ದವರು ಹಾಕೊಂಡಿಲ್ಲ, ಓಟ್ ಹಾಕ್ತವ್ರು ಹಾಕ್ತಿದ್ದ. ಆವಾಗ ಸ್ವಲ್ಪ ಮಡಿಕಬಡಿ ಗಾಡ್ ಬಿಕ್ಕತಾವ ಅಂತಾರೆ. ದೇವ್ರೇ ಗತಿ, ನಾವೇನು ಮಾಡೋ ಇನ್ಯಾರ ನಿಚ್ಚ ಕೊಟ್ಟಾರ ನಮ್ಗೆ ಅಂತ ಜಮೀನು ಹೇಳ್ತೀವಿ ಸರ್. 2 ಸತಿ ಬಂದು ತೋರಿಸ್ತು, ಚಿಕ್ಕಮದ ಕೊಡಿದ್ನೆಲ್ಲ ಆಗ್ಲಿ 2 ಸತಿ ತೋರಿಸ್ತು. 2 ಸತಿ ತೋರಿಸ್ತೀವಿ ಅವು ಅಂದ್ಬಿಟ್ಟು ಆದ್ರು ಓಟ್ ಹಾಕೋರು ಮಾಡಿಸ್ತೀವಿ ಅಂದ್ರು. ಅವ್ರು ಗೆದ್ಕವ್ರು ಯಾರು ಮಾಡಿ. ಇನ್ನು ನಮಗೆ ಮನೆಯನ್ನ ಮಂಜೂರು ಮಾಡಿಕೊಡಿ ಅಂತ ನವಿಲೂರು ಗ್ರಾಮ ಪಂಚಾಯಿತಿಗೆ ಎಷ್ಟೇ ಮನವಿ ಮಾಡಿದ್ರು ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲವಂತೆ. ಒಬ್ಬ ಪಾರ್ಟಿ ಬಿಲ್ಲೇ ತಕ ತಿನ್ಕೊಂಡಿದ, ಒಬ್ಬ ಇನ್ನೊಬ್ಬ ಏನ್ ಮಾಡ್ದೆ ಗೋಡ ಉಂಟ್ಕೊಳ್ಳೋದಕ್ಕೆ ನಮ್ ಇಲ್ಲ ಹಾಕ್ಸೋಡಪ್ಪ ಅಂತ ಇದು ಮಾಡ್ದು ಬಿಲ್ ಹಾಕ್ಸ್ಕೊಂಡಿಲ್ಲ. ಗೋಡ ಉಂಟ್ಕದ 36,000 ರೂಪಾಯಿ ಬಂದಂತ ಮಲ್ಲಿಕಾರ್ಜುನ್ ಅಂತನ್ನ ನಮ್ 1 ರೂಪಾಯಿ ಸಿಮ್ ಇದು ಮಾಡಿಲ್ಲ ಸಾ. ಮನೆ ಬಗೆಯಾಗಿ ಒಂದು ಮನ ಮಾಡ್ಕೊಡಿ ಅಂತ ಇದು ಮಾಡ್ತಾವೆ. ಫಸ್ಟೇ 20,000 ಕೊಡಿ 30,000 ಕೊಡಿ ಅಂತ ಇದು ಮಾಡ್ತಾವ್ರ. ನಾವು ಇದು 15 ವರ್ಷ ಆಯ್ತು ಸರ್. 15 ವರ್ಷದಿಂದ ಇಲ್ಲಿ ಹಿಂದ್ಗಡೆ ಮನೆಯನ್ನ ಬಿಲ್ನೇ ತಕ ತಿನ್ಕೊಂಡ್ರು. ಮನೆಯಿಲ್ಲದ ಹಿರಿಯ ಜೀವಗಳಿಗೆ ಇನ್ನಾದರೂ ಸೂರು ನಿರ್ಮಾಣ ಮಾಡಿಕೊಡಬೇಕಾಗಿದೆ. ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಸೂರನ್ನ ಕಲ್ಪಿಸುತ್ತಾರಾ ಕಾದು ನೋಡಬೇಕಾಗಿದೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. 20 ವರ್ಷಗಳ ಹಿಂದೆ ಸುರಿದಂಥ ಧಾರಾಕಾರ ಮಳೆಗೆ ಮನೆಯೊಂದು ಕುಸಿದು ಬಿದ್ದಿತ್ತು. ಅಂದಿನಿಂದ ಇಂದಿನವರೆಗೂ ಕೂಡ ಇತ್ತ ಪರಿಹಾರನೂ ಇಲ್ಲ, ಮನೆಯೂ ಇಲ್ಲದೆ ಕುಟುಂಬ ಕಂಗಾಲಾಗಿದೆ. ಇಂಥದ್ದೊಂದು ಘಟನೆ ನಡೆದಿರುವುದು ಸಿಎಂ ತವರು ಜಿಲ್ಲೆಯಲ್ಲಿ. ಈ ಕುರಿತಾದಂತಹ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮನೆ ಕೊಡಿ, ಇಲ್ಲ ಒಂದು ತೊಟ್ಟು ವಿಷ ಕೊಡಿ. 20 ವರ್ಷಗಳಿಂದ ವೃದ್ಧ ದಂಪತಿ ನರಕ ಯಾತನೆ. ತೆಂಗಿನ ಗರಿಯೇ ಇವರಿಗೆ ಮೇಲ್ಚಾವಣಿ. ಕುಸಿದು ಬಿದ್ದಿರುವಂತಹ ಮನೆ, ಬಿರುಕು ಬೆಟ್ಟ ಮಣ್ಣಿನ ಗೋಡೆಗಳು, ರಕ್ಷಣೆಗೆ ಮನೆ ಮೇಲೆ ಪ್ಲಾಸ್ಟಿಕ್ ಟಾರ್ಪಲ್. ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕುತ್ತಿರುವಂತಹ ವೃದ್ಧ ದಂಪತಿ. ಈ ಕೇಳುವವರೇ ಇಲ್ವಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನ ಬ್ಯಾಳಾರಹುಂಡಿ ಗ್ರಾಮದಲ್ಲಿ ಈ ಕುಟುಂಬಗಳು 20 ವರ್ಷದಿಂದ ಇದೇ ರೀತಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಗುಡಿಸಿಲಿನಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಗ್ರಾಮದ ಸಿದ್ದಮ್ಮ ಎಂಬ ವೃದ್ಧೆ ವಾಸಿಸುವಂತಹ ಮನೆಯು ಕಳೆದ 20 ವರ್ಷಗಳ ಹಿಂದೆ ಸುರಿದ ಧಾರಾಕಾರ ಮಳೆಗೆ ಕುಸಿದು ಬಿದ್ದಿದೆ. ಇತ್ತ ಪರಿಹಾರವೂ ಇಲ್ಲ, ಮನೆಯೂ ಕೂಡ ಇಲ್ಲದೆ ಕುಟುಂಬವು ಕಂಗಾಲಾಗಿದೆ. ವೃದ್ಧೆಯು ಅದೇ ಮನೆಯಲ್ಲಿ ಇನ್ನೂ ಕೂಡ ವಾಸ ಮಾಡ್ತಾ ಇದ್ದಾಳೆ. ಗ್ರಾಮದ ನಾಗರಾಜೇಗೌಡ ಎಂಬುವರಿಗೂ ಕೂಡ ವಾಸಿಸಲು ಸೂರಿಲ್ಲದೆ ಪರದಾಡ್ತಾ ಇದ್ದಾರೆ. ಈಚೋರ್ಕು ಒಂದು 4 ಜನ ಅವರ ಅಪ್ಪ ಮಕ್ಕ ರೋವ, ಆಚೋರ್ಕು ಒಂದು 3 ಜನ. ಆಚೋರ್ಕು ಒಳ್ಳೆ ಮಳಲಿ ಗೋಡ್ ಮುಂತ್ಕತ್ತು 20 ವರ್ಷ ದಂಡೆ ಆಯ್ತು. ಇದರಲ್ಲೇ ವಾಸ ಮಾಡ್ತೀವಿ, ಯಾರು ಮನೆ ಹಾಕೊಡೋದಿಲ್ಲ. ಅದಕ್ಕೆ ಎಷ್ಟೊಂದು ಬಿದ್ಕೊಂಡ್ರೆ ಏನಾದ್ರು ಮಾತ್ರ ಇರೋದು ಗೊತ್ತಿಲ್ಲ ನಂಗೆ. ಗೆದ್ದವರು ಹಾಕೊಂಡಿಲ್ಲ, ಓಟ್ ಹಾಕ್ತವ್ರು ಹಾಕ್ತಿದ್ದ. ಆವಾಗ ಸ್ವಲ್ಪ ಮಡಿಕಬಡಿ ಗಾಡ್ ಬಿಕ್ಕತಾವ ಅಂತಾರೆ. ದೇವ್ರೇ ಗತಿ, ನಾವೇನು ಮಾಡೋ ಇನ್ಯಾರ ನಿಚ್ಚ ಕೊಟ್ಟಾರ ನಮ್ಗೆ ಅಂತ ಜಮೀನು ಹೇಳ್ತೀವಿ ಸರ್. 2 ಸತಿ ಬಂದು ತೋರಿಸ್ತು, ಚಿಕ್ಕಮದ ಕೊಡಿದ್ನೆಲ್ಲ ಆಗ್ಲಿ 2 ಸತಿ ತೋರಿಸ್ತು. 2 ಸತಿ ತೋರಿಸ್ತೀವಿ ಅವು ಅಂದ್ಬಿಟ್ಟು ಆದ್ರು ಓಟ್ ಹಾಕೋರು ಮಾಡಿಸ್ತೀವಿ ಅಂದ್ರು. ಅವ್ರು ಗೆದ್ಕವ್ರು ಯಾರು ಮಾಡಿ. ಇನ್ನು ನಮಗೆ ಮನೆಯನ್ನ ಮಂಜೂರು ಮಾಡಿಕೊಡಿ ಅಂತ ನವಿಲೂರು ಗ್ರಾಮ ಪಂಚಾಯಿತಿಗೆ ಎಷ್ಟೇ ಮನವಿ ಮಾಡಿದ್ರು ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲವಂತೆ. ಒಬ್ಬ ಪಾರ್ಟಿ ಬಿಲ್ಲೇ ತಕ ತಿನ್ಕೊಂಡಿದ, ಒಬ್ಬ ಇನ್ನೊಬ್ಬ ಏನ್ ಮಾಡ್ದೆ ಗೋಡ ಉಂಟ್ಕೊಳ್ಳೋದಕ್ಕೆ ನಮ್ ಇಲ್ಲ ಹಾಕ್ಸೋಡಪ್ಪ ಅಂತ ಇದು ಮಾಡ್ದು ಬಿಲ್ ಹಾಕ್ಸ್ಕೊಂಡಿಲ್ಲ. ಗೋಡ ಉಂಟ್ಕದ 36,000 ರೂಪಾಯಿ ಬಂದಂತ ಮಲ್ಲಿಕಾರ್ಜುನ್ ಅಂತನ್ನ ನಮ್ 1 ರೂಪಾಯಿ ಸಿಮ್ ಇದು ಮಾಡಿಲ್ಲ ಸಾ. ಮನೆ ಬಗೆಯಾಗಿ ಒಂದು ಮನ ಮಾಡ್ಕೊಡಿ ಅಂತ ಇದು ಮಾಡ್ತಾವೆ. ಫಸ್ಟೇ 20,000 ಕೊಡಿ 30,000 ಕೊಡಿ ಅಂತ ಇದು ಮಾಡ್ತಾವ್ರ. ನಾವು ಇದು 15 ವರ್ಷ ಆಯ್ತು ಸರ್. 15 ವರ್ಷದಿಂದ ಇಲ್ಲಿ ಹಿಂದ್ಗಡೆ ಮನೆಯನ್ನ ಬಿಲ್ನೇ ತಕ ತಿನ್ಕೊಂಡ್ರು. ಮನೆಯಿಲ್ಲದ ಹಿರಿಯ ಜೀವಗಳಿಗೆ ಇನ್ನಾದರೂ ಸೂರು ನಿರ್ಮಾಣ ಮಾಡಿಕೊಡಬೇಕಾಗಿದೆ. ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಸೂರನ್ನ ಕಲ್ಪಿಸುತ್ತಾರಾ ಕಾದು ನೋಡಬೇಕಾಗಿದೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. 2